ಶಾಪೂರ್ನಲ್ಲಿ ಯಾರೋ ಕನೇರಿ ಸ್ವಾಮಿ ಅಂತ, ನಮಗೆ ಆತ ಪರಿಚಯ ಇಲ್ಲ, ಆತನ ಮಾತು ಕೇಳಿಲ್ಲ ನಾವು. ಕನೇರಿ ಸ್ವಾಮಿ ಅಂತ ಒಬ್ಬ ವ್ಯಕ್ತಿ ಇಲ್ಲಿ ಬಂದು ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಬಸವಾದಿ ಶರಣರ ಮತ್ತೊಂದು ಸಲ ಕೊಲೆ ಮಾಡಿ ಸಮಾಧಿ ತೋಡಿದಂಗೆ. ಯಾಕೆ ಅಂದರೆ 900 ವರ್ಷಗಳ ಹಿಂದೆ ಇವರು ಯಾವುದಕ್ಕೆ ಇವತ್ತು ಹಿಂದೂ ಅಂತ ಕರೀತಾರೋ ಆ ತತ್ವಧಾರೆ, ಆ ವಿಚಾರಧಾರೆ, ಆ ಪ್ರಣಾಳಿಕೆ ಎಲ್ಲವನ್ನೂ ಪ್ರತಿಪಾದಿಸ್ತಕ್ಕಂಥ ಅನೇಕ ಗ್ರಂಥಗಳನ್ನು, ಸೈದ್ಧಾಂತೀಕರಿಸ್ತಕ್ಕಂಥ ಅನೇಕ ಮೂಲ ಲೇಖನಗಳನ್ನು ಶರಣರು ಸಾರಾಸಗಟಾಗಿ ಧಿಕ್ಕರಿಸಿದ್ದಾರೆ. ವೇದದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕೊಯ್ಯುವೆ, ಶಾಸ್ತ್ರಕ್ಕೆ ನಿಗಳನಿಕ್ಕುವೆ ಅಂತಂದು. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂಥೇಳಿ 900 ವರ್ಷದ ಹಿಂದೆ ಇವತ್ತು ಯಾವುದನ್ನು ಅವರು ಪೂಜ್ಯ ಅಂತ ತಿಳಿದು ನಿಮ್ಮಂಥವ್ರು ತಲೆಯೊಳಗೆ ತುಂಬಲಿಕ್ಕೆ ಬರ್ತಾಯಿದ್ದಾರೋ, ನಮ್ಮನ್ನು ಕಮ್ಯುನಲೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೋ ಅವುಗಳನ್ನು ಅವಾಗೇ ಧಿಕ್ಕರಿಸಿದ್ದಾರೆ. ಆದರೂ ಕೂಡ ಮತ್ತೆ ಅವರನ್ನು ಅದೇ ಹಿಂದುತ್ವದ ಪರಿಧಿಯೊಳಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಹಿಂದುತ್ವದ ಖಡ್ಡದೊಳಗೆ ಶರಣರನ್ನು, ಬಸವಾದಿ ಶರಣರನ್ನು ಕೆಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ ಮತ್ತು ವಿರೋಧಿಸ್ತೀವಿ. ಯಾಕೆ? ನಮಗಿಂತಲೂ ಹೆಚ್ಚು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ, ಘನ ಸರ್ಕಾರದ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ಜವಾಬ್ದಾರಿ ಇದೆ. ಬಸವಣ್ಣನವರನ್ನು ನಾಡಿನ ಸಾಂಸ್ಕೃತಿಕ ನಾಯಕ ಅಂಥೇಳಿ ಈಗಾಗಲೇ ಬಿತ್ತರಿಸಿದ್ದಾರೆ, ಸ್ಥಾಪಿಸಿದ್ದಾರೆ, ಕಾಯ್ದೆಬದ್ಧವಾಗಿ ಘೋಷಿಸಿದ್ದಾರೆ. ಅಂಥ ಬಸವಣ್ಣನನ್ನು, ಸಾಂಸ್ಕೃತಿಕ ನಾಯಕನನ್ನು ವಿಕೃತಿಗೊಳಿಸ್ತಕ್ಕಂಥ ಕೆಲಸ ಇದೇ ಶಾಪುರ ಜಿಲ್ಲೆ, ಶಾಪುರ ತಾಲೂಕಿನಲ್ಲಿ, ಅಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಈ ತಿಂಗಳ 19ನೇ ತಾರೀಕು ನಡೆಯಲಿದೆ. ಅವರು ಯಾವುದಾದ್ರೂ ಸಮಾವೇಶ ಮಾಡಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಕಾನ್ಸ್ಟಿಟ್ಯೂಷನಲ್ ಸ್ವಾತಂತ್ರ್ಯ ಇದೆ, ಕಾನ್ಸ್ಟಿಟ್ಯೂಷನಲ್ ಹಕ್ಕಿದೆ. ಯಾರು ಬೇಕಾದಷ್ಟು 1000 ಅವರು ಸಮಾವೇಶ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಅವರು ವಿರಾಟ್ ಹಿಂದೂ ಸಮಾವೇಶ ಯಾಕೆ ಮಾಡೋಲ್ರು, ಮಾರಾಟ ಹಿಂದೂ ಸಮಾವೇಶ ಯಾಕೆ ಮಾಡೋಲ್ರು, ಏನ್ಯಾಕೆ ಮಾಡೋಲ್ರು, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಆ ಸಮಾವೇಶದಲ್ಲಿ ಶರಣರನ್ನು ತಂದು ಒಳಗೆ ಕೆಡ್ಡದಾಗೆ ಹಾಕೋದಲ್ಲ, ಶರಣರಿಗೂ ಹಿಂದೂಕ್ಕೂ ಏನೂ ಸಂಬಂಧ ಇಲ್ಲ. ಹಿಂದುತ್ವ ಅಂದರೆ ದುಷ್ಟ ಅಂತ ಅರ್ಥ ಆಗ, ಹಿಂದುತ್ವ ಅಂದರೆ ಭ್ರಷ್ಟ ಅಂತ ಅರ್ಥ ಆಗ. ಹಿಂದುತ್ವ ಅಂತಂದರೆ ದೇಶದ್ರೋಹಿ, ಜನದ್ರೋಹಿ, ಸ್ವಾತಂತ್ರ್ಯ ದ್ರೋಹಿ, ಸಂವಿಧಾನ ದ್ರೋಹಿ ಅಷ್ಟೇ ಅಲ್ಲ. ಹಿಂದುತ್ವ ಅಂದರೆ ಈ ದೇಶದ ವಿಶಾಲ ಜನತೆಯ ಆಶಯಗಳೇನವಲ್ಲ, ಈ ಎಲ್ಲ ಆಶಯಗಳ ಮೋಟಿಫ್ ಅಂತೀವಲ್ಲ, ಈ ಎಲ್ಲ ಆಶಯಗಳ ದ್ರೋಹಿ ಅದು. ಅಂಥದ್ದನ್ನು ಇಲ್ಲಿ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಾಗ ಅದ್ರ ಜೊತೆ ಶರಣರನ್ನು ತಳಕ್ಕೆ ಹಾಕ್ತಾ ಇದ್ದಾರಲ್ಲ, ವಿಲ್ ಬಿ ದ ಲಾಸ್ಟ್ ಪೀಪಲ್ ಟು ಟಾಲರೇಟ್ ಇಟ್. ಅದನ್ನು ನಾವು ಎಂದೂ ಸಹಿಸೋಲ್ಲ. ಮತ್ತು ಸರ್ಕಾರಕ್ಕೆ ಈ ಮೂಲಕ ನಾನು ನಿಮ್ಮ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾಯಿದ್ದೀನಿ, ಘನ ಸರ್ಕಾರವೇ, ನೀವೇ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದಂಥ ಒಬ್ಬ ವ್ಯಕ್ತಿಯನ್ನು ಆತನ ಮುಖಕ್ಕೆ ಮಸಿ ಬೆಳೀತಾ ಇದ್ದಾರೆ, ಆತನ ಮುಖಕ್ಕೆ ಕೆಸರು ಒರೆಸ್ತಾ ಇದ್ದಾರೆ, ಆತನನ್ನು ಪಾತಾಳಕ್ಕೆ ತಳ್ಳಿ ತುಳಿದು ನಿರ್ನಾಮ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ನಿಮ್ಮ ಸಾಂಸ್ಕೃತಿಕ ನಾಯಕನನ್ನು ಕಾಯ್ಕೊಳ್ಬೇಕಾದ ಜವಾಬ್ದಾರಿ ನಿಮ್ಮದು ಫಸ್ಟ್, ಆನಂತರ ನಮ್ಮದು. ಆದ್ದರಿಂದ ಮುಖ್ಯಮಂತ್ರಿಯನ್ನು ನಾನು ನಿಮ್ಮ ಮೂಲಕ ಆಗ್ರಹಪಡಿಸ್ತಾ ಇದ್ದೀನಿ, ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಶಾಪುರ್ನಲ್ಲಿ ನಡೆಯತಕ್ಕದ್ದಲ್ಲ. ಒಂದು ವೇಳೆ ಇದನ್ನು ಮೀರಿ ಕೂಡ ನಡೆಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ನಾಡಿನಾದ್ಯಂತ ಆಂದೋಲನ ಕೈಗೊಂಡು ಆ ಸಮ್ಮೇಳನದಂದು ಸಾವಿರಾರು ಜನರು ಅಲ್ಲಿ ನೆರೆದು ಅದನ್ನು ಗೆರವು ಮಾಡ್ತಾಯಿದ್ದೀವಿ. ಆ ಸಮಾವೇಶದ ಮೇಲೆ ದಾಳಿ ಮಾಡಲಿಕ್ಕೆ, ಮುತ್ತಿಗೆ ಹಾಕಲಿಕ್ಕೆ, ಅಂದರೆ ಅವರನ್ನು ಹೊಡಿಲಿಕ್ಕೆ ಬಡಿಲಿಕ್ಕೆ ಅಲ್ಲ, ಅವರನ್ನು ಮುತ್ತಿಗೆ ಹಾಕಲಿಕ್ಕೆ ನಾವು ಎಲ್ಲ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದೀವಿ. ಆದ್ದರಿಂದ ನಮ್ಮ ಕಳಕಳಿಯ ವಿನಂತಿ ಈ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಲ್ಲಿ ಕೂಡ ಇದೆ, ದಯವಿಟ್ಟು ತಾವು ಯು ಸೀ ಟು ಇಟ್ ದಟ್ ಎವ್ರಿಥಿಂಗ್ ಈಸ್ ಸೆಟಲ್ಡ್ ಅಮಿಕಬ್ಲಿ, ಭಾಳ ಶಾಂತಿಯುತವಾಗಿ ಇದೆಲ್ಲ ಬಗೆಹರಿಬೇಕು, ಹರಿಸರಿ ಅಂಥೇಳಿ ನಾನು ಈ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರಲ್ಲಿ ಕೂಡ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಇದಕ್ಕೆ ಮೀರಿನೂ ಕೂಡ
ಒಂದು ವೇಳೆ ಹಿಂದೂ ಸಮಾವೇಶ ಇಲ್ಲಿ ಮಾಡ್ತಿದ್ರು ಶರಣರನ್ನು ಒಳಗೊಂಡಂತೆ, ಶರಣರಿಗೆ ಬಿಟ್ಟು ಮಾಡ್ತಿರೋದು ನಮ್ಮದೇನು ಅಭ್ಯಂತರ ಇಲ್ಲ, ಶರಣರನ್ನು ಒಳಗೊಂಡಂತೆ ಹಿಂದೂ ಸಮಾವೇಶ ಮಾಡ್ತಿದ್ರು ಅಂತಂದರೆ ನಾವು ಅದನ್ನು ಖಂಡಿತವಾಗಿ ಅತ್ಯಂತ ಉಗ್ರ ರೀತಿಯಿಂದ ಅದನ್ನು ವಿರೋಧಿಸ್ತೀವಿ. ನನ್ನ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಲ್ಲಿ ಇನ್ನೊಂದು ರಿಕ್ವೆಸ್ಟ್ ಏನಿದೆ, ಈ ಕನೇರಿ ಸ್ವಾಮಿ ಅಂತಕ್ಕಂಥ ಕನ್ನಿಂಗ್ ಸ್ವಾಮಿಯನ್ನು ಈಗಾಗಲೇ ಬಿಜಾಪುರ ಡಿಸ್ಟಿಕ್ ಮತ್ತು ಬಾಗಲಕೋಟೆ ಡಿಸ್ಟಿಕ್ನವರು ತಮ್ಮ ಜಿಲ್ಲೆಯೊಳಗೆ ಎಂಟ್ರಿ ಆಗಬಾರ್ದು ಅಂಥೇಳಿ ನಿಷೇಧ ಹೇರಿದರು ಹಿಂದೆ. ಅದೇ ರೀತಿ ಈ ಕನ್ನಿಂಗ್ ಸ್ವಾಮಿ ಇಲ್ಲಿ ಈ ಜಿಲ್ಲೆಯೊಳಗೆ ಕಾಲು ಇಡಬಾರ್ದು ಅಂಥೇಳಿ ಅವರು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಮೂಲಕ ನಿಷೇಧವನ್ನು ಹೇರಬೇಕು ಅಂಥೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ.